ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪಿ.ಡಿ.ಒ ಪರೀಕ್ಷೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ ಮತ್ತು ಗ್ರಾಮ ಲೆಕ್ಕಿಗ ಪರೀಕ್ಷೆಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಯ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 267, ಪ್ರಕರಣ 280, ಪ್ರಕರಣ 308, ಪ್ರಕರಣ 309. ಸರಿ ಉತ್ತರ ಪ್ರಕರಣ 308. ಎರಡನೇ ಪ್ರಶ್ನೆ, 2015ರಲ್ಲಿ ರಚನೆಗೊಂಡ ರಮೇಶ್ ಕುಮಾರ್ ಸಮಿತಿಯ ಶಿಫಾರಸು ಅನ್ವಯ ಪಂಚಾಯತ್ ಸಂಸ್ಥೆಗಳಲ್ಲಿನ ಮೀಸಲಾತಿಯ ಅವಧಿ ಎಷ್ಟು? ಆಪ್ಷನ್ಸ್: 5 ವರ್ಷ, 10 ವರ್ಷ, 30 ತಿಂಗಳು, 20 ತಿಂಗಳು. ಸರಿ ಉತ್ತರ 10 ವರ್ಷ. ಮೂರನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಾಸನಬದ್ಧ ಸ್ಥಾನಮಾನ ನೀಡಲು ಸಂವಿಧಾನದ 73ನೇ ತಿದ್ದುಪಡಿ ಮಾಡಿದ ವರ್ಷ ಯಾವುದು? ಆಪ್ಷನ್ಸ್: 1992, 1991, 1995, 1996. ಸರಿ ಉತ್ತರ 1992. ನೆಕ್ಸ್ಟ್ ಕ್ವಶನ್, 74ನೇ ತಿದ್ದುಪಡಿಯಲ್ಲಿ ಎಷ್ಟು ವಿಧಿಗಳನ್ನು ಸೇರಿಸಲಾಗಿದೆ? ಆಪ್ಷನ್ಸ್: 16 ವಿಧಿಗಳು, 18 ವಿಧಿಗಳು, 19 ವಿಧಿಗಳು, 17 ವಿಧಿಗಳು. ಸರಿ ಉತ್ತರ 18 ವಿಧಿಗಳು. ಮುಂದಿನ ಪ್ರಶ್ನೆ, 243 ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಹಣಕಾಸು ಆಯೋಗ, ಲೆಕ್ಕ ಪರಿಶೋಧನೆ ಬಗ್ಗೆ, ರಾಜ್ಯ ಚುನಾವಣಾ ಆಯೋಗ, ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ. ಸರಿ ಉತ್ತರ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ. ಮುಂದಿನ ಪ್ರಶ್ನೆ, 1993ರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಮಹಿಳೆಯರಿಗೆ ಮೀಸಲಾತಿಯ ಪ್ರಮಾಣ ಎಷ್ಟು? ಆಪ್ಷನ್ಸ್: 25%, 30%, 33%, 50%. ಸರಿ ಉತ್ತರ 33%. ಮುಂದಿನ ಪ್ರಶ್ನೆ, ಗ್ರಾಮೀಣ ಸಮಾಜ ವಿಜ್ಞಾನ ಗ್ರಾಮ ಸಮಾಜ ಹೀಗೆ ಹೇಳಿದವರು ಯಾರು? ಆಪ್ಷನ್ಸ್: ಎಂ.ಎನ್. ಶ್ರೀನಿವಾಸ್, ಬಿ.ಆರ್. ದೇಸಾಯಿ, ಪಿ.ಎಸ್. ಚಾರ್ಪಿನ್, ಟಿ.ಎಲ್. ಸ್ಮಿತ್. ಸರಿ ಉತ್ತರ ಟಿ.ಎಲ್. ಸ್ಮಿತ್. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ಅನುದಾನದ ಬಗ್ಗೆ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 204, ಪ್ರಕರಣ 212, ಪ್ರಕರಣ 206, ಪ್ರಕರಣ 207. ಸರಿ ಉತ್ತರ ಪ್ರಕರಣ 206. ಮುಂದಿನ ಪ್ರಶ್ನೆ, ನೀರಿನ ದರ ಬೇಡಿಕೆ ಮತ್ತು ವಸೂಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ನಮೂನೆ 12, ನಮೂನೆ 11, ನಮೂನೆ 16, ನಮೂನೆ 14. ಸರಿ ಉತ್ತರ ನಮೂನೆ 14. ಮುಂದಿನ ಪ್ರಶ್ನೆ, ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯು ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ಸ್: 1987, 1988, 1991, 1989. ಸರಿ ಉತ್ತರ 1989. ಮುಂದಿನ ಪ್ರಶ್ನೆ, 2015ರ ತಿದ್ದುಪಡಿಯಂತೆ ಗ್ರಾಮ ಸಭೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: 3A, 3C, 3D, 3E. ಸರಿ ಉತ್ತರ 3E. ಮುಂದಿನ ಪ್ರಶ್ನೆ, ಯಾವ ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯ ಯೋಜನೆ ಸಮಿತಿಯೊಂದನ್ನು ರಚಿಸಿತು? ಆಪ್ಷನ್ಸ್: ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಜೆ.ವಿ.ಕೆ. ರಾವ್ ಸಮಿತಿ, ವಿ.ಪಿ. ಸರ್ಕಾರ್. ಸರಿ ಉತ್ತರ ಜೆ.ವಿ.ಕೆ. ರಾವ್ ಸಮಿತಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಅಂದಾಜು ಪಟ್ಟಿ ಸಿದ್ಧಪಡಿಸುವವರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಇಂಜಿನಿಯರ್, ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ. ಸರಿ ಉತ್ತರ ಗ್ರಾಮ ಪಂಚಾಯಿತಿ ಇಂಜಿನಿಯರ್. ಮುಂದಿನ ಪ್ರಶ್ನೆ, ಜೀತಗಾರಿಕೆ ಪದ್ಧತಿ ಸಂಬಂಧಿಸಿದ ವರದಿ ಸಲ್ಲಿಸುವುದು ಇದರ ಕಡ್ಡಾಯ ಕಾರಣವಾಗಿದೆ. ಆಪ್ಷನ್ಸ್: ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಈ ಮೇಲಿನ ಎಲ್ಲವೂ. ಸರಿ ಉತ್ತರ ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ, ನಿಮ್ಮ ಬೆರಳ್ತುದಿಯಲ್ಲಿ ಆಡಳಿತ ಈ ಧ್ಯೇಯ ವಾಕ್ಯ ಯಾವ ಯೋಜನೆಯದ್ದಾಗಿದೆ? ಆಪ್ಷನ್ಸ್: ಈ ಯೋಜನೆ, ಮೊಬೈಲ್ 1, ಆಧಾರ್, ಆಡಳಿತ. ಸರಿ ಉತ್ತರ ಮೊಬೈಲ್ 1. ಮುಂದಿನ ಪ್ರಶ್ನೆ, ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವವರು ಯಾರು? ಆಪ್ಷನ್ಸ್: ಯೋಜನಾ ಸಮಿತಿ,
ಕ್ರಿಯಾ ಸಮಿತಿ, ಸಾಮಾನ್ಯ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ. ಸರಿ ಉತ್ತರ ಯೋಜನಾ ಸಮಿತಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸೂಚನಾ ಫಲಕದ ಮೇಲೆ ನಡವಳಿಕೆಯನ್ನು ಎಷ್ಟು ದಿನದೊಳಗೆ ಪ್ರದರ್ಶಿಸಬೇಕು? ಆಪ್ಷನ್ಸ್ 3 ದಿನದೊಳಗೆ, 5 ದಿನದೊಳಗೆ, 8 ದಿನದೊಳಗೆ, 7 ದಿನದೊಳಗೆ. ಸರಿ ಉತ್ತರ 3 ದಿನದೊಳಗೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮವನ್ನು ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್ 2000 ಇಸ್ವಿ, 2003, 2008, 2004. ಸರಿ ಉತ್ತರ 2004. ಮುಂದಿನ ಪ್ರಶ್ನೆ, ಜನವಸತಿ ಸಭಾದ ಅಧ್ಯಕ್ಷತೆ ವಹಿಸುವವರು ಯಾರು? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿ ನೇಮಿಸಿದ ವ್ಯಕ್ತಿ, ವಾರ್ಡಿನ ಚುನಾಯಿತ ಸದಸ್ಯ. ಸರಿ ಉತ್ತರ ವಾರ್ಡಿನ ಚುನಾಯಿತ ಸದಸ್ಯ. ಮುಂದಿನ ಪ್ರಶ್ನೆ, ಈ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ವಿಸರ್ಜಿಸಬಹುದು. ಆಪ್ಷನ್ಸ್ ಪ್ರಕರಣ 268, ಪ್ರಕರಣ 250, ಪ್ರಕರಣ 243, ಪ್ರಕರಣ 260. ಸರಿ ಉತ್ತರ ಪ್ರಕರಣ 268. ಮುಂದಿನ ಪ್ರಶ್ನೆ, ಸದಸ್ಯನು ಜನವಸತಿ ಪ್ರದೇಶ ಸಭಾದ ಸಭೆಯನ್ನು ಕರೆಯಲು ವಿಫಲವಾದಾಗ ಈ ಸಭೆಯನ್ನು ಯಾರು ಕರೆಯುತ್ತಾರೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, B&C. ಸರಿ ಉತ್ತರ B&C ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಜನವಸತಿ ಪ್ರದೇಶದ ವಿಶೇಷ ಸಭೆಯನ್ನು ಕರೆಯುವವರು ಯಾರು? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಹಣಾ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ಸರಿ ಉತ್ತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಮುಂದಿನ ಪ್ರಶ್ನೆ, ಎಷ್ಟು ತಿಂಗಳ ಅವಧಿ ಒಳಗೆ 2 ಬಾರಿ ವಿಶೇಷ ಸಭೆಗಳನ್ನು ಕರೆಯತಕ್ಕದ್ದಲ್ಲ? ಆಪ್ಷನ್ಸ್ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. ಸರಿ ಉತ್ತರ 3 ತಿಂಗಳು. ಮುಂದಿನ ಪ್ರಶ್ನೆ, ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್ ಜುಲೈ 10, 2014, ಜೂನ್ 10, 2014, ಜುಲೈ 10, 2013, ಜೂನ್ 10, 2014. ಸರಿ ಉತ್ತರ ಜುಲೈ 10, 2013. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಯಾರು? ಆಪ್ಷನ್ಸ್ ಚೌಧರಿ ಬಿರೇಂದ್ರ ಸಿಂಗ್, ನರೇಂದ್ರ ಸಿಂಗ್ ತೋಮರ್, ಡಾಕ್ಟರ್ ಹರ್ಷವರ್ಧನ್, ಗಿರಿರಾಜ್ ಸಿಂಗ್. ಸರಿ ಉತ್ತರ ಗಿರಿರಾಜ್ ಸಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.